प्रसन्नवदना सौभाग्यदां भाग्यदा. ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕ 6ನೇ ಶ್ಲೋಕ ಆಗಿರುತ್ತೆ. ಇವತ್ತಿನ ಶ್ಲೋಕ ಹೇಳುತ್ತೆ, ನಮ್ಮ ದೇಹ ಅಂದರೆ ಏನು, ನಮ್ಮ ದೇಹಕ್ಕೆ ನಾವು ಮಾತ್ರ ಸೀಮಿತವಾಗಿರ್ತೀವ, ನಮ್ಮ ಆತ್ಮಕ್ಕೆ ಸೀಮಿತವಾಗಿರ್ತೀವ, ಮತ್ತು ನಮ್ಮ ದೇಹವನ್ನು ನಾವು ನೋಡೋದಾಗಿ ನಮ್ಮ ದೇಹಕ್ಕೆ ಮಾತ್ರ ನಾವು ಅನುಗುಣವಾಗಿರ್ತೀವ, ಮತ್ತು ನಮ್ಮ ದೇಹದಲ್ಲಿ ಸಾಕಷ್ಟು ಬರ್ತಾವೆ, ಮುಪ್ಪುಗಳು ಹೋಗ್ತಾವೆ, ಮತ್ತು ನಮ್ಮ ದೇಹವನ್ನು ಒಂದು ಶ್ರೀ ಕೃಷ್ಣ ಪರಮಾತ್ಮ ನಮ್ಮ ದೇಹವನ್ನು ಯಾವ ಥರ ಬದಲಾವಣೆ ಆಗುತ್ತೆ ಅಂತ ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಹಾಗಾಗಿ ಈ ಶ್ಲೋಕ ಹೇಳುತ್ತೆ, ನಿಮ್ಮ ಜೀವನದಲ್ಲಿ ನಾವೇನೇನಾಗಲಿ ಒಂದು ಕರ್ತವ್ಯವನ್ನು ಮಾಡುವಾಗ ನಮ್ಮ ದೇಹಕ್ಕೆ ನಾವು ಹೇಳ್ತೀವಿ ಈ ಕೆಲಸವನ್ನು ನಾವು ಮಾಡಬೇಕು ಮತ್ತು ನಮ್ಮ ಕೆಲಸದಲ್ಲಿ ನಾವು ನಿಷ್ಠೆಯಿಂದ ಮಾಡಬೇಕು ಅಂತ ನಾವು ನಮ್ಮ ಮನಸ್ಸಿಗೆ ಮತ್ತು ನಮ್ಮ ಮೈಂಡಿಗೆ ಹೇಳ್ತೀವಿ, ಈ ಥರ ಮಾಡಬೇಕು, ಈ ಥರ ಇಲ್ಲ ಅಂತ. ಆದರೆ ಅದರ ಒಳಗಿನ ಇರುವ ಒಂದು ಆತ್ಮಕ್ಕೆ ನಾವು ಸದಾಕಾಲವಾಗಿ ಸಿದ್ಧರಾಗಬೇಕಾಗುತ್ತೆ. ನಮಗೆ ವಯಸ್ಸಾಗುತ್ತೆ, ನಮಗೆ ಒಂದು ಏನನ್ನಾಗಲಿ ಒಂದು ಸಾವನ್ನು ಬರಬಹುದು, ಆದರೆ ನಮಗೆ ಅದು ಒಂದು ದೇಹಕ್ಕೆ ಮಾತ್ರ ಬರುತ್ತೆ ಹೊರತು ಒಂದು ಆತ್ಮಕ್ಕೆ ಯಾವತ್ತಿಗೂ ಬರೋದಿಲ್ಲ. ಇದಕ್ಕಂದರೆ ಆತ್ಮ ಯಾವತ್ತಿಗೂ ಒಂದು ನಿಷ್ಠೆಯಿಂದ ಬದುಕ್ತಾ ಇರೋದು ನಮ್ಮ ಒಳಗಿನ ಆತ್ಮವಾಗಿರುತ್ತೆ. ಅದು ಆತ್ಮ ನಿರಂತರವಾಗಿ ಚಲಿಸ್ತಾನೇ ಇರುತ್ತೆ. ಈಗ ಈ ದೇಹವನ್ನು ಬಿಟ್ಟು ಇನ್ನೊಂದು ದೇಹಕ್ಕೆ ಸದಾಕಾಲ ಹೀಗೆ ಹೋಗ್ತಾ ಇರುತ್ತೆ ಅಂತ ಈ ಶ್ಲೋಕದಿಂದ ನಾವು ಅರ್ಥ ಮಾಡ್ಕೊಳ್ಳಬೇಕು. ಹಾಗಾಗಿ ಈ ಶ್ಲೋಕವನ್ನು ನೋಡಿ, ಯಾಕಂದರೆ ಈ ಶ್ಲೋಕ ನಮ್ಮ ದೇಹವನ್ನು ಯಾವ ಥರ ಬದಲಾವಣೆ ಮಾಡುತ್ತೆ ಅಂತ ಈ ಶ್ಲೋಕವನ್ನು ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಮತ್ತು ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ಶ್ಲೋಕದ ಅರ್ಥಪೂರ್ಣವನ್ನು ನೀವು ತಿಳ್ಕೊಳ್ಳಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ಒಂದು ಒಳ್ಳೆ ಉದಾಹರಣೆಗಳು ನಿಮಗೆ ಸಿಗ್ಬೋದು, ಯಾವ ಥರ ಬದುಕಬೇಕು, ಯಾವ ಥರ ಇಲ್ಲ, ನಾವು ಅಹಂಕಾರ ಮತ್ತು ಇನ್ನಿಷ್ಟುಗಳು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡಾಗ ಇವೆಲ್ಲ ಹೇಗೆ ಬಿಡಬೇಕು ಅಂತ ಈ ಶ್ಲೋಕ ನಿಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಬನ್ನಿ 6ನೇ ಶ್ಲೋಕ ಏನಿದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ, ಅದ್ರ ಬಗ್ಗೆ ಚರ್ಚಿಸೋಣ, ಮತ್ತು ಇವತ್ತಿನ ಶ್ಲೋಕವನ್ನು ಒಂದು ಒಳ್ಳೆಯ ಉದ್ದೇಶದಿಂದ ನೋಡೋಣ ಮತ್ತು ಉದ್ದೇಶದಿಂದ ಕಲಿಯೋಣ ಅಂತ ಶ್ಲೋಕವನ್ನು ಪ್ರಾರಂಭ ಮಾಡೋಣ. ಈ ಶ್ಲೋಕ ಹೇಳುತ್ತೆ, ಅಜೋಷಿ ಪಾಪಿ ಸನ್ವಾಯತಾಂ ಭೂತಾನಿ ವಿಶ್ವೇಶ್ವರಂ ಪಿಸ್ಯಾಪಿ ಸನಾಂ ಪ್ರಕೃತಂ ಸ್ವಾದಿಮದಸ್ಪಾಯಿ ಸಮೃದ್ಧ ವಮಂ ತಂ ಮಾಯಾಮಾಯೋ. ಇದರ ಅರ್ಥ ಏನಂದರೆ, ನನಗೆ ಹುಟ್ಟು ಅನ್ನೋದೇ ಇಲ್ಲ, ನಾನು ಆಧ್ಯಾತ್ಮಿಕ ಶರೀರವು ಸೋದಿಲ್ಲ, ನಾನು ಎಲ್ಲ ಜೀವಿಗಳ ಪ್ರಭು, ಆದರೂ ಪ್ರತಿ ಯುಗದಲ್ಲಿಯೂ ನನ್ನ ಮೂಲ ಲೌಕಿಕ ರೂಪದಲ್ಲಿ ಅವತರಿಸುತ್ತೇನೆ. ಅಂದರೆ ಶ್ರೀ ಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾರೆ, ನನಗೆ ಶರೀರವೂ ಇಲ್ಲ, ನಾನು ಒಂದು ಆಧ್ಯಾತ್ಮಿಕ ಜೀವಿ ಆಗಿರ್ತೇನೆ, ಆದರೆ ನನಗೆ ವಯಸ್ಸು ಕೂಡ ಆಗೋದಿಲ್ಲ. ಇದಕ್ಕಂದರೆ ನಾನು ಒಂದು ಒಳ್ಳೆ ಶ್ರೀ ಕೃಷ್ಣ ಪರಮಾತ್ಮನ ಆಗಿರ್ತೀನಿ, ನಾನು ನಿಮ್ಮ ಜೀವಿಗಳ ಅಂದರೆ ನಮ್ಮ ಪ್ರಭು ಆಗಿರ್ತಾರೆ. ಮತ್ತು ನಾವು ತಿಳ್ಕೊಂಡಿರೋ ಪ್ರಕಾರ ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ನಾವೇ ದೊಡ್ಡವರು, ನಾವೇ ಒಂದು ಒಳ್ಳೆ ಉನ್ನತ ಸ್ಥಾನದಲ್ಲಿ ಇದ್ದೀವಿ, ನಾವೇ ಅಂತ ಹಮ್ಮನ್ನು ನಾವು ಪಡ್ಕೊಳ್ತೀವಿ, ಮತ್ತು ಅದರ ಹಿಂದೆ ನಾವು ಓಡ್ತಾ ಇರ್ತೀವಿ. ಮತ್ತು ನಾವು ಶ್ರೀ ಕೃಷ್ಣ ಪರಮಾತ್ಮ ಹೇಳಿದ ಪ್ರಕಾರ ಏನಂದರೆ, ಈ ಶರೀರಗಳು ಇದ್ದಾವೆ, ಆದರೆ ನಾನು ಎಲ್ಲ ಯುಗದಲ್ಲೂ ಸಹ ಅವತರಿಸುತ್ತೇನೆ. ಅಂದರೆ ಪ್ರಕೃತಿಯ ಒಡನೆ ಅವರು ಅವತರಿಸುತ್ತಾರೆ. ಆದರೆ ನಮಗೆ ಈಗ ಉದಾಹರಣೆಗಾಗಿ ನಮಗೆ ಸೂರ್ಯ ಹುಟ್ಟುವುದು ಕಾಣುತ್ತದೆ, ಮುಳುಗೋದು ಕಾಣುತ್ತದೆ, ಆದರೆ ನಮಗೆ ಗೊತ್ತಾಗುತ್ತೆ ಸೂರ್ಯ ದಿನನಿತ್ಯನೂ ಬರ್ತಾನೆ, ದಿನನಿತ್ಯನೂ ಮುಳುಗ್ತಾನೆ ಅಂತ ನಮಗೆ ಸಂಪೂರ್ಣ ಗೊತ್ತಿದೆ. ಅದೇ ರೀತಿಯಾಗಿ ಶ್ರೀ ಕೃಷ್ಣ ಪರಮಾತ್ಮ ನಮ್ಮೊಡನೆ ಸುತ್ತಮುತ್ತಲಿನಲ್ಲಿ ಇರ್ತಾರೆ. ಅದು ಪ್ರಕೃತಿಯೊಳಗೆ ಇರ್ಬೋದು, ಜೀವಿಗಳಲ್ಲಿ ಇರ್ಬೋದು, ಮತ್ತು ಇನ್ನಷ್ಟು ಏನೇನಾಗಿ ಅವತಾರದಿಂದಾದ್ರೂ ಇರ್ಬೋದು ಅಂತ ನಾವು ತಿಳ್ಕೊಬೇಕಾಗತ್ತೆ. ಮತ್ತು ನಾವು ಏನೇನೆಲ್ಲ ಕಲಿಬೇಕಂದ್ರೆ, ನಮಗೆ ಗೊತ್ತಾಗುತ್ತೆ ನಾವು ಮನಸ್ಸಿಂದ ನೋವಾಗಿದ್ದೀವಿ, ನಾವು ಒಂದು ಮೈಂಡಿಂದ ಡಿಸ್ಟರ್ಬ್ ಆಗಿವಿ, ಮತ್ತು ನಮ್ಮ ಒಳಗಿನ ಒಂದು ಚೈತನ್ಯವನ್ನು ಕಳ್ಕೊಂಡಿದ್ದೀವಿ, ನಮಗೆ ವಯಸ್ಸಾಯಿತು, ನಮಗೆ ದೇಹವನ್ನು ಮುಕ್ಕಾಯಿತು ಅಂತ ನಾವು ನೋವನ್ನು ಮತ್ತು ನಾವೇನೇನಾಗಲಿ ಒಂದು ಒಳ್ಳೆಯ ರೀತಿಯಿಂದ ಬದುಕೋದಕ್ಕಿಂತ ಒಂದು ಕೆಟ್ಟ ಆಲೋಚನೆಗೆ ನಾವು ಈಡಾಗ್ಬಿಡ್ತೀವಿ.
ಆದರೆ ನಮ್ಮ ಒಳಗಿನ ಒಂದು ಆತ್ಮ ಇದೆ ಅಲ್ವಾ, ಆ ಆತ್ಮ ನಮಗೆ ಸದಾ ಕಾಲದಿಂದ ನಮಗೆ ಎಚ್ಚರ ಇಟ್ಟೇ ಇರುತ್ತೆ. ಇದಕ್ಕಂದ್ರೆ ನಾವೇನೇನಾಗ್ಲಿ ಒಂದು ಸ್ವರೂಪವನ್ನು ಬಂದಾಗ ನಮ್ಮೊಳಗಿನ ಒಂದು ಜೀವಿ ಶಕ್ತಿಯನ್ನು ಒಂದು ಇದೆ ಅಂದ್ರೆ ಅದು ಆತ್ಮದಿಂದ ಅಂತ ನಾವು ಯಾವಾಗ್ಲೂ ಮರಿಬಾರ್ದು ಅಂತ ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಮತ್ತು ಅವರು ಹೇಳಿದ ಪ್ರಕಾರ, ಈ ಶ್ರೀ ಕೃಷ್ಣ ಪರಮಾತ್ಮ ಹೇಳಿದ ಪ್ರಕಾರ, ನನಗೆ ಶರೀರವೇ ಇಲ್ಲ, ನಾನು ನಿಮ್ಮಗಳ ಒಂದು ಜೀವಿಗಳ ರೂಪದಲ್ಲಿ ಇರುವನು, ಮತ್ತು ನಿನ್ನ ಜೀವನ ಅಂತ ಬಂದಾಗ ನೀನು ಏನೇನೆಲ್ಲ ಕಲಿಬೇಕು, ಏನೇನೆಲ್ಲ ನೋಡಬೇಕು, ಏನೇನೆಲ್ಲ ಮಾಡಬೇಕು ಅಂತ ಎಲ್ಲ ನಾನು ಬರೆದಿಟ್ಟೆ ನಿಮಗೆ ಒಂದು ಜೀವಿಯಾಗಿ ಒಂದು ಪ್ರಾರಂಭದಿಂದ ನಿಮಗೆ ನಾನು ಒಂದು ಹುಟ್ಟು ಅನ್ನೋದು ಕೊಟ್ಟಿರುತ್ತೇನೆ. ಹಾಗೆ ನಿಮ್ಮ ಪ್ರಭುವಿಗೂ ನಾನೇ ಆಗಿರುತ್ತೇನೆ. ಮತ್ತು ನನಗೆ ವಯಸ್ಸು ಆಗೋಲ್ಲ, ನನಗೆ ಒಂದು ಅವರಿಗೆ ಒಂದು ಕತೆ ಅಂತಾನೂ ಇರೋದಿಲ್ಲ, ಅವರಿಗೆ ಯುಗ ಅಂತಾನೆ ಇರೋದಿಲ್ಲ. ಅವರು ಯಾವ ಥರ ಅಂದರೆ ನದಿ ಹೇಗೆ ಹರಿಯುತ್ತೆ ಹಾಗೆ ಶ್ರೀ ಕೃಷ್ಣ ಪರಮಾತ್ಮ ಸದಾ ಕಾಲ ಒಂದೇ ಆಗಿರುತ್ತಾರೆ. ಆದರೆ ಅವರಿಗೆ ಅಷ್ಟು ಲಕ್ಷಗಳು ಮೊಮ್ಮಕ್ಕಳೇ ಇದ್ದಾರೆ. ಮತ್ತು ಅವರು ನೋಡೋದು ಹೇಗೆ ಕಾಣ್ತಾರೆ ಅಂದರೆ, ಅವರು ಒಂದು 20-25 ವರ್ಷದ ಯುವಕನಂಗೆ ಯೌವನದಿಂದ ಶ್ರೀ ಕೃಷ್ಣ ಪರಮಾತ್ಮ ನಮಗೆ ಕಾಣಿಸುತ್ತಾರೆ. ಅಂದ ಮಾತ್ರಕ್ಕೆ ನಮ್ಗೆ ಇಷ್ಟೆಲ್ಲ ಕಾಣಿಸ್ತಾ ಇದ್ದಾರೆ ಅಂದರೆ ನಾವು ತಿಳ್ಕೊಂಡಿದ್ದ ಪ್ರಕಾರ ನಮ್ಮ ಪ್ರಕೃತಿ ಅಂತ ನಾವು ತಿಳ್ಕೋಬಾರ್ದು. ನಮ್ಮ ನೊಡನೆ ಕಾಣ್ತಾ ಇರುವುದು ಚಿತ್ರಗಳಾಗಲಿ ಏನೇ ಆಗಲಿ, ನಾವು ಈ ಥರ ಇರ್ತಾರ ಶ್ರೀ ಕೃಷ್ಣ ಪರಮಾತ್ಮ ಅಂತ ನಮ್ಮ ಮನಸ್ಸಿನಲ್ಲಿ ನಾವು ಅರಿವು ಮಾಡಿಕೊಂಡು ತಿಳ್ಕೊಂತ ನಂಬಿಕೆಯಿಂದ ಹೋಗ್ತಾ ಇರಬೇಕು. ಎದಕ್ಕಂದ್ರೆ ಶ್ರೀ ಕೃಷ್ಣ ಪರಮಾತ್ಮ ಯಾವಾಗಲೂ ಹೇಳೋದು ಒಂದೇ, ನಿಮ್ಮ ಕರ್ಮದ ಬಗ್ಗೆ ನೀವು ಸದಾ ನಿತ್ಯವಾಗಿ ಮಾಡ್ತಾ ಹೋಗಿ, ಅದರ ಫಲ ನಿಮಗೆ ಬಿಟ್ಟು ಬಿಡಿ. ಎದಕ್ಕಂದ್ರೆ ಅದೇ ರೀತಿಯಾಗಿ ದೇಹವನ್ನೇ ನೀವು ಅದಕ್ಕೆ ಏನೇನಾಗಲಿ ಒಂದು ಒಳ್ಳೇದಾಗಲಿ ಏನೇ ಆಗಲಿ ಅದನ್ನು ಸುಂದರಗೊಳಿಸೋಕ್ಕೆ ಏನೇನೆಲ್ಲ ಮಾಡ್ತೀರಾ, ಆದರೆ ಅದ್ರಾಗಿನ ಒಳಗಿನ ಇರುವ ಆತ್ಮವನ್ನು ನೀವು ಅದನ್ನು ಮರಿಬೇಡಿ. ಯಾಕಂದರೆ ಆತ್ಮ ಯಾವತ್ತಿಗೂ ಸದಾಕಾಲ ನಿತ್ಯವಾಗಿ ನಿಮ್ಮ ಕೆಲಸವನ್ನು ನಿರಂತರವಾಗಿ ಮಾಡಿಸುತ್ತಾ ಹೋಗುತ್ತೆ. ಹಾಗಾಗಿ ಇವತ್ತು ನಾವು ದೇಹ ಯಾವ ಥರ ಇಟ್ಕೊಳ್ಬೇಕು ಮತ್ತು ದೇಹವನ್ನು ಬದಲಾವಣೆ ಯಾವ ಥರ ಮಾಡಿದ್ರ ಅಂತ ತಿಳ್ಕೊಂಡಿದ್ವಿ. ಮತ್ತು ಇವತ್ತಿನ ದಿವಸ ದೇಹ ಅಂದರೆ ನಾವು ಹೇಳೋದು ಪ್ರಕಾರ ದೇಹ ಅಂದರೆ ನಮ್ಮೊಡನೆ ಇರುವ ಒಂದು ಮಾತಾಗಲಿ ಏನೇ ಆಗಲಿ ಅದೇ ನಾವು ದೇಹ ಅಂತ ತಿಳ್ಕೊತೀವಿ. ಆದರೆ ಒಳಗಿನ ಆತ್ಮವನ್ನು ನಾವು ಒಂದು ಚೈತನ್ಯದಿಂದ ಅದು ಹರಡ್ತಾನೇ ಇರುತ್ತೆ. ಚೈತನ್ಯ ಅಂದರೆ ಶ್ರೀ ಕೃಷ್ಣ ಪರಮಾತ್ಮ ಹೇಳಿದ ಪ್ರಕಾರ, ಒಂದು ಉದಾಹರಣೆಗಾಗಿ ಅವ್ರು ಹೇಳೋ ಪ್ರಕಾರ, ನನಗೆ ಎಷ್ಟು ಸಾವಿರ ವರ್ಷಗಳ ಕೋಟ್ಯಾಂತರ ವರ್ಷಗಳ ನನಗೆ ನೆನಪಿದೆ, ನೀವು ಏನಿದ್ದೆ ಏನಿಲ್ಲ ಅಂತ. ಅದೇ ನಿತ್ಯವಾಗಿ ಮನುಷ್ಯನಿಗೆ ಕೇಳಿದರೆ, ಇವತ್ತಿನ ಕೆಲಸ ನೀನು ನಿನ್ನೆ ಏನು ಮಾಡಿದೆ ಅಂತ ಕೇಳಿದರೆ ಶ್ರೀ ಕೃಷ್ಣ ಪರಮಾತ್ಮ ಉತ್ತರಿಸ್ತಾರೆ, ಅವನಿಗೆ ಅದರ ಬಗ್ಗೆ ಅರಿವೂ ಇಲ್ಲ, ಆತಗೆ ಶಕ್ತಿನೂ ಇಲ್ಲ, ಬುದ್ಧಿ ಶಕ್ತಿನೂ ಅಷ್ಟೊಂದು ಮನುಷ್ಯನಿಗೆ ಇಲ್ಲ. ಅದಕ್ಕೆ ನಾನು ಪ್ರಭು ಆಗಿದ್ದೀನಿ, ಅವರು ಮನುಷ್ಯರ. ಅದಕ್ಕೆ ನಮಗೆ ಶ್ರೀ ಕೃಷ್ಣ ಪರಮಾತ್ಮ ತಿಳಿಸ್ತಾರೆ. ಮತ್ತು ನಾವು ಇವತ್ತಿನ ಶ್ಲೋಕ ನಿಮಗೆ ಸಂಪೂರ್ಣವಾಗಿ ತಿಳಿದಿದೆ ಅಂತ ನಾನು ಭಾವಿಸ್ತೀನಿ. ಮತ್ತು ಒಂದು ಉದಾಹರಣೆಗಾಗಿ ಏನೇನೆಲ್ಲ ಕಲಿಸಿದ್ದಾರೆ ಮತ್ತು ನಮ್ಮ ಜೀವನದಲ್ಲಿ ನಾವು ಏನೇನೆಲ್ಲ ಇಟ್ಕೊಳ್ಬೇಕು ಅಂತ ನಾವು ತಿಳ್ಕೊಬೇಕಾಗಿದ್ದು ಏನಂತ ಬನ್ನಿ. ಒಂದು ಒಳ್ಳೆ ಮಾತುಗಳಲ್ಲಿ ಹೇಳಬೇಕಂದ್ರೆ, ನೀವು ಯಾರು ಎಂಬುದನ್ನು ಮರೆಯಬೇಡಿ. ಪ್ರಪಂಚದ ಏರಿ ಇಳಿತಗಳ ಮಧ್ಯವು ನಿಮ್ಮ ಒಳಗಿರುವ ದೈವತ್ವದ ಅಂಶವು ಶಾಂತಿಯನ್ನು ಕಾಪಾಡಿಕೊಳ್ಳಿ. ನಿಮ್ಮ ಜನ್ಮ ಕೇವಲ ಅನುಭವಿಸೋದಕ್ಕಲ್ಲ, ಒಂದು ಒಳ್ಳೆ ಉದ್ದೇಶಕ್ಕಾಗಿ ಇದೆ ತಿಳಿಯುವುದೇ ಅಂತ ತಿಳಿಸ್ತಾ ಇದ್ದಾರೆ. ಅಂದರೆ ನೀವು ಒಳ್ಳೆ ಉದ್ದೇಶಕ್ಕಾಗಿ ಈ ಭೂಮಿ ಮೇಲೆ ಸೃಷ್ಟಿಯಾಗಿದ್ದೀರಾ. ಹಾಗಾಗಿ ಆ ಉದ್ದೇಶವನ್ನು ಒಂದು ಸಂಪೂರ್ಣಗೊಳಿಸಿ ನಿಮ್ಮ ಒಂದು ಜೀವವನ್ನು ಶರೀರವನ್ನು ನಿಮಗೆ ಆ ಆತ್ಮನೇ ಬಿಟ್ಟು ಹೋಗುತ್ತೆ ಅಂತ ನಾವು ಭಾವಿಸ್ಬೇಕಾಗುತ್ತೆ. ಹಾಗಾಗಿ ಈ ಶ್ಲೋಕ ನಿಮಗೆ ಸಂಪೂರ್ಣವಾಗಿ ತಿಳಿದಿದೆ ಅಂತ ನಾನು ಭಾವಿಸ್ತೀನಿ. ಮತ್ತು ಈ ಶ್ಲೋಕ ಮುಕ್ತಾಯಗೊಳಿಸೋಕ್ಕಿಂತ ಮೊದಲು ಒಂದು ಶ್ರೀ ಕೃಷ್ಣ ಪರಮಾತ್ಮನ ಜಪ ಮಾಡೋಣ ಬನ್ನಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಎಲ್ಲರಿಗೂ ಹೃತ್ಪೂರ್ವಕವಾಗಿ ನಮಸ್ಕಾರಗಳು.